4-5 ಪ್ರಾಣಹಾನಿ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಸುಮಾರು 15 ವರ್ಷದ ಒಂದು ಬೇಡಿಕೆಗಿಂತ ಮುಖ್ಯವಾಗಿ ನಮಗೆ ಏನು ಜೀವವನ್ನು ಕಳ್ಕೊಂಡಿದ್ದಾರೆ, ಆ ಜೀವವನ್ನು ನಾವು ಎಷ್ಟು ಕೋಟಿ ರೂಪಾಯಿ ಕೊಟ್ಟರೂ ಸಹಿತ ಅದನ್ನು ವಾಪಸ್ ತರಲಿಕ್ಕೆ ಆಗದೇ ಇರುವಂಥ ಘಟನೆಗಳು ಹಿಂದೆ ಮತ್ತು ನಾನು ಆದ ನಂತರನೂ ಸಹಿತ ಒಂದು ಘಟನೆ ಆಗಿರುವಂಥದ್ದು. ಅದಕ್ಕೆ ವಿಷಾದವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಆ ಘಟನೆ ನಾನು ಶಾಸಕನಾದ ತಕ್ಷಣವೇ ಈ ಬ್ರಿಡ್ಜಿಗೆ ಸಂಬಂಧಪಟ್ಟಂತಂದನ್ನು ಸರ್ಕಾರದ ಗಮನಕ್ಕೆ ಅವಾಗನೇ ನಾನು ತಂದಿರುವಂಥದ್ದು ಸಹಿತ ಎಲ್ಲ ನಮ್ಮ ಮುಖಂಡರಿಗೆ ಗೊತ್ತಿರುವಂಥ ವಿಷಯ. ತದನಂತರ ಇಮಿಡಿಯೇಟಾಗಿ ಅದನ್ನು ಏನು ಘಟನೆ ಆಯಿತು ಮತ್ತೆ ಅದೇ ಘಟನೆ ಆಗಿರೋದ್ರಿಂದ ಇಮಿಡಿಯೇಟಾಗಿ ಅದನ್ನು ಮಾಡಿಸುವಂಥ ಕೆಲಸದಲ್ಲಿ ಸರ್ಕಾರಕ್ಕೆ ವಿಶೇಷವಾಗಿ ನಾವು ಇವತ್ತು PWD ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರನ್ನ ನೆನೆಸ್ಕೊಳ್ಬೇಕಾಗತ್ತೆ. ಅವ್ರನ್ನೆಲ್ಲರ ಚಿತ್ರಣವನ್ನು ಸುಮಾರು ಏನೇನು ಆಗಿದ್ದು ಘಟನೆಗಳನ್ನೆಲ್ಲ ತಗೊಂಡು ಹೋದಾಗ ಒಳ್ಳೆಯ ಸ್ಪಂದನೆಯನ್ನು ಸಚಿವರು ಕೊಟ್ಟು ಬಹುಶಃ ಆ ಕಾರ್ಯ ಅವರಿಗೂ ಸಹಿತ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಸುಮಾರು 15 ವರ್ಷದ ಒಂದು ಬೇಡಿಕೆ. ಇವತ್ತು ಅನುದಾನ ಏನು ದೊಡ್ಡದಿರಲಿಕ್ಕಿಲ್ಲ, ಏನು ಭಾಳ 2.5 ಲಕ್ಷ ಇರ್ಬೋದು, 2.5 ಕೋಟಿ. ಆದರೆ ಕಾರ್ಯ ಇಲ್ಲಿರುವಂಥದ್ದು ಸಂಕಷ್ಟ ಇನ್ನೇನು ನಾವು ಇವತ್ತು ಸೇರಿದ್ದೀವಿ ಎಲ್ಲರಿಗೂ ಸಹಿತ ನಾವು ಪ್ರತಿದಿನ ಆ ಸಂಕಷ್ಟವನ್ನು ಅನುಭವಿಸಿದ್ದೀವಿ. ಆ ಘಟನೆ ಆದ ನಂತರ ಇದಕ್ಕೆ ಒಂದು ಟೆಂಪ್ರರಿಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರ್ಯವನ್ನು ಮಾಡಿಕೊಂಡಾಗ ಬಹುಶಃ 1 ತಿಂಗಳಲ್ಲಿ ಕಾರ್ಯನೂ ಸಹಿತ ನಾವು ಮುಗಿಸಿದ್ವಿ. ಹೇಳೋಕ್ಕಾಗಲ್ಲ, ಮೊದಲೇ ಸರ್ಕಾರದಲ್ಲಿ ಅನುದಾನ ಇಲ್ಲ, ಸಿಗುತ್ತೋ ಇಲ್ಲ ಒಂದು ವಿಚಾರ ಬಂದಾಗ ಇದನ್ನು ಇಮಿಡಿಯೇಟಾಗಿ ಟೆಂಪ್ರರಿ ಮಾಡೋಣ, ಅಟ್ಲೀಸ್ಟ್ ನೀರಾದರೂ ಹಾದು ಹೋಗಲಿ ಅಂತೇಳಿ ಹೇಳಿದಾಗ ಈ ಕಾರ್ಯನೂ ಸಹಿತ ಭಾಳ ಅಚ್ಚುಕಟ್ಟಾಗಿ ಆಯಿತು. ಅಚ್ಚುಕಟ್ಟಾಗಿ ಈಗ ಇದನ್ನು ಮತ್ತೆ ಕೆಡಬೇಕಲ್ಲಪ್ಪ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಆದರೆ ಪರ್ಮನೆಂಟಾಗಿ ನಮಗೆ ಒಂದೊಂದು 20-25 ವರ್ಷದ ಒಂದು ಬ್ರಿಡ್ಜು, ಒಳ್ಳೆ ಕ್ವಾಲಿಟಿಯ ಬ್ರಿಡ್ಜನ್ನು ಆಗೋದಿದೆ, ಅದಾಗಲಿ. ಹಾಗಾಗಿ ನಾವು ಸೇರಿದವರು ಈ ಊರಿನ ಏನು ಹತ್ತಿರ ಇಲ್ಲಿ ಅಡ್ಡಾಡುವಂಥ ಎಲ್ಲ ಗ್ರಾಮಸ್ಥರಿಗೆ ಹಿಂದೇನು ಲೇಟ್